ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇಲ್ಲಿಗೆ 2 ವರ್ಷವಾಯಿತು. ಅವರ ನೇತೃತ್ವದಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಕೆಲವು ಕುತಂತ್ರಿಗಳು ಅದನ್ನು ಸಹಿಸಿಕೊಳ್ಳಲಾರದೆ ಹುಡುಕುತ್ತಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರಣ್ಣನವರು ಕೆಳಗಿಳಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಕೆಲವು ಕುತಂತ್ರಿಗಳು ಅದು ಸಾಧ್ಯವಿಲ್ಲ. ಯಾಕಂದರೆ ಯಡಿಯೂರಪ್ಪನವರು ವಿಜೇಂದ್ರಣ್ಣವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿರೋದು ಹೈಕಮಾಂಡ್. ಅಮಿತ್ ಶಾ, ಮೋದಿ, JP ನಡ್ಡಾ ಅವರು. ಸರಿನಾ? ಏನಾದರೂ ಕೆಲವು ಕುತಂತ್ರಿಗಳು ವಿಜೇಂದ್ರನ ಕೆಳಗಿಸುವ ಪ್ರಯತ್ನ ಪಟ್ಟರೆ ಕರ್ನಾಟಕ ರಾಜ್ಯದಲ್ಲಿ BJP ಅನ್ನೋದೇ ಲಿಸ್ಟ್ ಇಲ್ಲ. ಸರಿನಾ? ಇದನ್ನೆಲ್ಲ ಬಿಟ್ಟಾಕಿ ಎಲ್ಲ ಒಂದಾಗಿ 2028ಕ್ಕೆ ಅಧಿಕಾರ ಬರುತ್ತೆ. ಹಿಂಗೆ ಆದರೆ ವಿಜೇಂದ್ರನ ಕೆಳಗಿಳಿಸಿದ್ರೆ ಸತ್ಯವಾಗಲೂ BJP ಅಧಿಕಾರಕ್ಕೆ ಬರಲ್ಲ. BJP ಇರೋದೇ ವಿಜೇಂದ್ರಣ್ಣನವರಿಂದ. ಸರಿನಾ? ಇದನ್ನೆಲ್ಲ ಬಿಟ್ಟಾಕಿ ವಿಜೇಂದ್ರ ಬೆಳೆದ್ಬಿಡ್ತಾನೆ ಅಂತ ನಿಮಗೆ ಭಯ. ಬೆಳೀಲಿ ಬಿಡ್ರಿ, ಅದೊಂದು ಯಡಿಯೂರಪ್ಪನವರ ರಕ್ತ. ಯಡಿಯೂರಪ್ಪ ಇವತ್ತಿಲ್ಲ ಅಂದರೆ BJP ಇರ್ತೀನಿಲ್ಲ. ಅರ್ಥ ಮಾಡ್ಕೊಳ್ಳಿ ಕುತಂತ್ರಿಗಳೇ. ವಿಜೇಂದ್ರ ಕಂಡ್ರೆ ನಿಮಗೆಲ್ಲ ಆಗಲ್ಲ, ಸಹಿಸೋಕ್ಕಾಯ್ತಿಲ್ಲ. ಎಲ್ಲ ಬಿಟ್ಟಾಕು. ವಿಜೇಂದ್ರ ಅಂದರೆ BJP ಅಂದರೆ ವಿಜೇಂದ್ರ. 2028ಕ್ಕೆ ವಿಜೇಂದ್ರ ಅವರ ನೇತೃತ್ವದಲ್ಲಿ BJP ಅಧಿಕಾರಕ್ಕೆ ಬರುತ್ತೆ. ಕಾದು ನೋಡಿ. BY ವಿಜೇಂದ್ರ ಯಡಿಯೂರಪ್ಪನವರ ಅಭಿಮಾನಿ, ಜಡೆ KGF ಸಜ್ಜ.